ಸರ್ ಇದು ನದಿಲ್ ಸ್ನಾನ ಮಾಡ್ತಿರ್ತಾರೆ ಸರ್ ಬಿರಾದರ್ ಅವರು. ಅದು ಸೋಪ್ ಕೊಡ್ಲೇನು? ಅದು ಟೈಟ್ಲ್ ಕೊಟ್ಟಿದ್ದೆ ನಾನು. ಏನಕ್ಕೆ ಅಂತ ಸರ್ ಕ್ವಾಷ್ಟ ಅಂತ ಇಟ್ಬಿಡೋಣ. ಕ್ವಾಷ್ಟ ಅಂದ್ರೆ ಏನ್ರಿ? ಏನು ನಡಿ ಹೆಂಗಂದ್ರೆ ಸರ್ ಕೆಲವರು 8 ದಿನ ಆದರೂ ಸ್ನಾನ ಮಾಡಲ್ಲ, ಮಲಗಿರ್ತಾರೆ, ತಿಂದ್ರ ಕೈ ಹಂಗೆ ಶರ್ಟ್ ಹೊಲ್ಸ್ಕೊಂಬಿಡೋದು, ಜಾಗ ಸಿಕ್ತಂಗೆ ಬೆಂಚ್ ಹಿಂಗೆ ಒದ್ಬಿಟ್ಟು ಸುಮ್ಮನೆ ಅಲ್ಲೇ ಮಲ್ಕೊಳ್ಳೋದು. ಕ್ವಾಷ್ಟನ್ ಮಕ್ಕಳು ಅಂತಾರೆ, ಅವ್ರು ಸುತ್ತಲೂ ಓಡಾಡೋಕ್ಕಾಗಲ್ಲ, ಅಷ್ಟೊಂದು ಸ್ಮೆಲ್ ಇರುತ್ತೆ. ಅವ್ರ ಕ್ಯಾರೆಕ್ಟ್ರು ಹಂಗೆ ಇದೆ, ಹೆಂಗಿದ್ರು ಕ್ವಾಷ್ಟ ಅಂತ ಇಟ್ಬಿಡೋಣ. ಆಯಿತು ಓಕೆ ಅಂದರು. ಅದು ಎಷ್ಟು ಚೆನ್ನಾಗಿ ಕ್ಲಿಕ್ ಆಯಿತು ಅಂದರೆ ಟೈಟ್ಲು ಕೊಟ್ಟು ಇದು ಹೇಳಿದ್ದು ಅವರು ಯಾರು ಗುರು ಸರ್ ಹೇಳಿದ್ದು, ಲೇ ಕ್ವಾಷ್ಟ ಇಲ್ಲಿ ಸೋಪ್ ಇಟ್ಟಿದ್ದೀನಿ ತಗೊಳ್ಳೋ ಸೋಪು, ಅಲ್ಲಿ ಮಡಗಿ ಸ್ವಾಮಿ ಆಮೇಲೆ ತಿಂತೀನಿ ಅಂತಾನೆ. ಶಾಬಾಷ್. ಸೋಪ್ ಅಂದ್ರೆ ಗೊತ್ತಿಲ್ಲ, ಮಠ ಉದ್ಧಾರ ಬಿಡೋ ಅಂತ. ಮಠ ಉದ್ಧಾರವಾಯ್ತು. ಎಷ್ಟು ಚೆನ್ನಾಗಾಯ್ತು ಅಂದ್ರೆ ಅದು ಬಿರಾದಾರ್ಗೂ ಪಾತ್ರನೂ ಅಷ್ಟೇ ಚೆನ್ನಾಗಿತ್ತು. ಅದು ಬೆಳಿಗ್ಗೆ 7 ಗಂಟೆಗೆ ಸರ್, ಮಾಗಿ ಚಳಿ, ಒಳಗೆ ನಿಂತಿದ್ದೀವಿ, ಭಾಷೆನೇ ಬರ್ತಾ ಇಲ್ಲ ಈಚೆಗೆ, ಅಷ್ಟು ಚಳಿ, ದೇಹ ಎಲ್ಲ ನಡುಗ್ತಾ ಇತ್ತು. ಮಾಡಬೇಕು, ಕಲಾವಿದರು ಶ್ರಮ ಪಡಬೇಕು ಅಂತಾರೆ. ದಂಡದಲ್ಲಿ ಕೂತ್ಕೊಂಡು ಏನೋ ಭಾಷಾ ಮುಗ್ದೋಯ್ತಾ ತಮ್ಮ ಸ್ನಾನ, ನೀರೊಳಗೆ ಜಾಸ್ತಿ ಹೊತ್ತು ಇರಬಾರ್ದು ರೀ, ನೆಡಿಗೆ ಆಗಿಬಿಡ್ತಾರೆ ಅಂತಾನೆ. ಭಾಷಾ ತಮ್ಮ ಸ್ನಾನ ಆಗಾಯ್ತು? ಇದು ತಣ್ಣೀರು ಸಮಯ, ಬಿಸಿನೀರು ಅಲ್ಲ, ನೆಗಡಿ ಕೆಮ್ಮಿಗೆ ಬಂದ್ಬಿಡ್ತಾರ ಇಲ್ಲ. ನೆಗಡಿ ಎಲ್ಲ ನೆಡಿಗೆ ಬಂದ್ಬಿಡ್ತದೆ ಅಂತ. ಸಖತ್ ಎಂಜಾಯ್ ಮಾಡಿದ್ವಿ. ಅದ್ಭುತ ಸರ್ ಅವೆರಡು.